ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಪವರ್ಫುಲ್ ಸ್ಟೋರಿ ಬೆಳಗಾವಿಯದ್ದು. ಅದರ ಜೊತೆಗೆ ಏನೇನು ಆಗ್ತಾ ಇದೆ ಅಂತ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಹೇಳ್ತೀನಲ್ಲ, ಅದನ್ನು ನೋಡಿ ಬೆಸ್ಟ್ ಎಕ್ಸಾಂಪಲ್ ಇದು. ಪೊಲೀಸರ ಸೋಗಿನಲ್ಲಿ ಕರೆ ಮಾಡಿ ಉದ್ಯಮಿಗೆ 15 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ವೃದ್ಧ ಉದ್ಯಮಿಗೆ ಸೈಬರ್ ಫ್ರಾಡ್, ವಿಡಿಯೋ ಕಾಲ್ ಮಾಡಿ ಟೋಪಿ ಹಾಕಿದ್ದಾರೆ. ಬೆಳಗಾವಿ ಸ್ಟೋರಿ ಇದು. ಬೆಳಗಾವಿಯ ವೃದ್ಧ ಉದ್ಯಮಿ ಬಳಿ 15 ಕೋಟಿ ರೂಪಾಯಿ ಬಾಚಿಕೊಂಡಿದ್ದಾರೆ ಕದಿಮರು. ಫಸ್ಟು ವಿಡಿಯೋ ಕಾಲ್ ಮಾಡಿ ಹೆದರಿಸಿದರೆ, ನಿಮ್ಮ ಬ್ಯಾಂಕ್ ಖಾತೆ ಮನಿ ಲಾಂಡ್ರಿಂಗ್ ಫ್ರಾಡ್ ಲಿಸ್ಟ್ನಲ್ಲಿದೆ ಅಂತ ಹೆದರಿಸಿದರೆ, ನೀವು ಮನಿ ಲಾಂಡ್ರಿಂಗ್ ಮಾಡ್ತಿದ್ದೀರಿ ಅಂತ ವೃದ್ಧ ಉದ್ಯಮಿಗೆ ಬೆದರಿಕೆ ಹಾಕಿದ್ದಾರೆ. ಬೇರೆ ಬೇರೆ ಖಾತೆಗೆ ವರ್ಗಾಯಿಸಿ ಅಂತೇಳಿ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಆ ಚಾಲಕಿಗಳು. ತನಿಖೆ ಹೆಸರಲ್ಲಿ ಮಾಡಿದ್ದು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಹಣ ಮರಳಿಸ್ತೀವಿ ತನಿಖೆ ಮುಗಿಸ್ಕೊಂಡು ಅಂತೇಳಿ ಕಿರಾತಕರು ನಂಬಿಸಿರ್ತಾರೆ. ಪಾಪ ವೃದ್ಧ ಉದ್ಯಮಿ ಹಂತವಾಗಿ 15 ಕೋಟಿ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ತನಿಖೆ ಅವ್ರು ಹೇಳಿದ ಲೆಕ್ಕದಲ್ಲಿ ತನಿಖೆ ಮುಗಿದ ಮೇಲೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಯಾಕೋ ಅನುಮಾನ ಬರ್ತಾ ಇದೆಯಲ್ಲ ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಮಾರ್ಚ್ 18ನೇ ತಾರೀಕು ಡಿಜಿಟಲ್ ಅರೆಸ್ಟ್ ಆಗಿ ಒಳಗಾಗಿದ್ದು ವೃದ್ಧ ಉದ್ಯಮಿ. 15 ಕೋಟಿ ರೂಪಾಯಿ ಪೈಕಿ 90 ಲಕ್ಷ ಹಣ ಇದ್ದಂತಹ ಖಾತೆಯನ್ನು ಫ್ರೀಸ್ ಮಾಡಿದೆ ಖಾಕಿ. ಈಗ ವಂಚಕರ ಬಂಧನಕ್ಕೆ ವಿಶೇಷ ತಂಡವನ್ನೂ ಕೂಡ ರಚನೆ ಮಾಡಲಾಗಿದೆ ಬೆಳಗಾವಿ ಕಮಿಷನರ್ ಕಡೆಯಿಂದ. ಇದ್ರ ಬಗ್ಗೆ ಭೂಷಣ್ ಬೋರಸೆ ಅವರು ಮಾತನಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಅವರು ನಿಮ್ಮ 18 ಮಾರ್ಚ್ 2026ರಂದು ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಎಫ್ಐಆರ್ ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ದು ಬ್ಯಾಂಕ್ ಅಕೌಂಟ್ದು ಯಾವ್ದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ಡು ಫ್ರಾಡ್ ಮಾಡಿದಿರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ ದುಡ್ಡು ನಾವು ಫ್ರೀಸ್ ಮಾಡಿದೀವಿ. ಅದು ರಿಟರ್ನ್ ಮಾಡಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲಾ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಮ್ದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮ್ಗೆ ಈ ತರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದ್ರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಆಗ್ತಾನೆ, ನಿಮ್ಮ ಮನೆಯಲ್ಲಿ ಬಂದ್ಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ತರ ನಿಮ್ಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮ್ಗೆ ಸಮಾಧಾನ ಆಗಿಲ್ಲ ಅಂದ್ರೆ 112ಗೆ ನಮ್ಗೆ ಕರೆ ಮಾಡಿ, ನಾವು ಒಂದು ನಮ್ಮ ತಂಡವನ್ನು ಎಕ್ಸ್ಪರ್ಟ್ ಅನ್ನು ನಿಮ್ಗೆ ಹತ್ರ ಕಳಿಸ್ಕೊಡ್ತೀವಿ. 18 ಮಾರ್ಚ್ 2026ರಂದು ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಮೇಲಿಂದ ಮೇಲೆ ಇದ್ರ ಬಗ್ಗೆ ಎಷ್ಟೇ ಜನರಿಗೆ ಮನವರಿಕೆ ಮಾಡಿಕೊಟ್ರೂ ಕೂಡ ಯಾಕೆ ಯಾರೂ ಈ ರೀತಿಯಾಗಿ ಕಾನ್ಸೆಪ್ಟ್ ಇಲ್ಲ, ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಜನ ಈಗಲೂ ಕೂಡ ಹೆದರಿಕೆ ಭಯವನ್ನು ಇಟ್ಕೊಂಡು ಈ ಮೋಸದ ಜಾಲಕ್ಕೆ ಬೀಳ್ತಾ ಇದ್ದಾರೆ. ಈಗ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ? ಹೌದು ಸರ್, ಇದರಲ್ಲಿ ಪ್ರಮುಖವಾಗಿ ಏನು ಮಾಹಿತಿಯ ಕೊರತೆ ಇದೆ ಅಂತಾನೆ ಹೇಳ್ಬೇಕಾಗುತ್ತೆ. ಇಲ್ಲಿ ಬೆಳಗಾವಿಯ ಏನು ತಿಲಕವಾಡಿಯ ವೃದ್ಧ ಉದ್ಯಮಿ ಇರ್ತಾನೆ, ಅವನನ್ನ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಮೋಸಗಾರರು ಅವನನ್ನ ವಂಚನೆ ಮಾಡ್ತಾರೆ. ಅದರಲ್ಲಿ 15 ಕೋಟಿ ರೂಪಾಯಿಯನ್ನ ಬಾಚಿಕೊಳ್ತಾರೆ. ಯಾಕಂತಂದ್ರೆ ಅವನ ಡಿಜಿಟಲ್ ಅರೆಸ್ಟ್ ಮಾಡಿ ಅವನೊಂದು ವಿಡಿಯೋ ಮಾಡಿರ್ತಾರೆ. ವಿಡಿಯೋ ಮಾಡಿ ನಿಮ್ಮನ್ನ ಈಗಾಗಲೇ ಒಂದು ಮನಿ ಲ್ಯಾಂಡಿಂಗ್ ಕೇಸ್ ನಲ್ಲಿ ಈಗಾಗಲೇ ನೀವು ಅರೆಸ್ಟ್ ಮಾಡಲಾಗಿದೆ, ನೀವು ನಿಮ್ಮ ಒಂದು ಖಾತೆಯಲ್ಲಿ ಮನಿ ಲ್ಯಾಂಡಿಂಗ್ ಮಾಡಿದೆ ಅಂತೇಳಿ ತೋರಿಸ್ತಾ ಇದೆ ಅಂತೇಳಿ ಅವನನ್ನ ನಂಬಿಸ್ತಾರೆ. ನಂಬಿಸಿ ಅವನ ಅಕೌಂಟ್ ದಲ್ಲಿದ್ದಂತ 15 ಕೋಟಿ ರೂಪಾಯಿಯನ್ನ ವಂಚನೆ ಮಾಡ್ತಾರೆ. ವಂಚನೆ ಮಾಡಿದ ತದನಂತರ 18ನೇ ತಾರೀಕಿಗೆ ಅವರು ನಾಪತ್ತೆ ಆಗ್ತಾರೆ. ಅವನಿಗೆ ಏನೋ ಒಂದು ಫೋನ್ ಕರೆಯನ್ನು ಮಾಡ್ತಾ ಇರ್ತಾರೆ. ಫೋನ್ ಕರೆಯಲ್ಲಿ ಅವರು ಯಾವಾಗ ಸಿಗಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಆ ವೃದ್ಧ ಏನು ಒಂದು ಉದ್ಯಮಿ ಇರ್ತಾನೆ, ಆ ವೃದ್ಧ ಉದ್ಯಮಿಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೆ 18ನೇ ತಾರೀಕಿಗೆ, ಇದೇ ಮಾರ್ಚ್ 18ನೇ ತಾರೀಕಿಗೆ ಬೆಳಗಾವಿಯ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. ಪ್ರಕರಣ ದಾಖಲಿಸಿಕೊಂಡಂತ ಸಿಎನ್ ಪೊಲೀಸರು ಆ ತನಿಖೆಯನ್ನು ಕೈಗೊಂಡಾಗ ಗೊತ್ತಾಗುತ್ತೆ ಈ ಒಂದು ಜಾಲದ ದೊಡ್ಡ ಜಾಲ ಆಗಿದೆ, ಪರಿಣಾಮವಾಗಿದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 400 ಜನರಿಗೆ ಈ ತರನಾಗಿ ವಂಚನೆ ಮಾಡ್ತಾರೆ. ಆದ್ರೆ ಇದೇ 15 ಕೋಟಿ ರೂಪಾಯಿ
ಏನೈತಿ ಈ ವೃದ್ಧ ಉದ್ಯಮಿಗೆ ವಂಚನೆ ಮಾಡಿದ ತದನಂತರ ಈಗಾಗಲೇ ಆ ವಂಚಕರ ಒಂದು ಅಕೌಂಟ್ ಅನ್ನು ಸೀಜ್ ಮಾಡಿದರೆ, ಸೀಜ್ ಮಾಡಿದ್ರೆ ಹಿಂದೆ ಯಾರ್ಯಾರಿದ್ದಾರೆ ಅದರಲ್ಲಿ ಪ್ರಮುಖ IT ಕಂಪನಿಯವರು ಇದ್ದಾರೆ. IT ಕೆಲಸ ಮಾಡುವಂತಹ ಏನು ಒಂದು ಎಜುಕೇಟೆಡ್ ಅಂತ ಹೇಳಿರ್ತಾರೆ ಅವರೇ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಬೆಳಗಾವಿ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋಸಿ ಅವರು ತಿಳಿಸಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಿ ಇಲ್ಲಿರುವಂತಹ 15 ಕೋಟಿ ರೂಪಾಯಿ ವಂಚನೆ ಮಾಡಿದಂತ ನನಗೆ ತಕ್ಕ ಒಂದು ಪಾಠ ಕಲಿಸ್ತೀವಿ ಮತ್ತು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅಂತ ಭೂಷಣ್ ಬೋಸಿ ತಿಳಿಸಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗಾಗಿ